ಮೊನ್ನೆ 7ನೇ ತಾರೀಕು ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿದ್ದರು. ವೇದಿಕೆ ಕಾರ್ಯಕ್ರಮ, ಪೇಜಾವರ ಮಠದ ಒಂದು ಆಸ್ಪತ್ರೆ ಮತ್ತು ಸೇವಾಶ್ರಮದ ಉದ್ಘಾಟನೆ. ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಮಾತನಾಡುವ ಪ್ರಯತ್ನವನ್ನು ಅರವಿಂದ್ ಲಿಂಬಾವಳಿ ಅವರು ಮಾಡಿದ್ರು. ಮಾತನಾಡೋ ಪ್ರಯತ್ನ ಅಂದರೆ ಸಹಜ, ಬಣ ಬಡಿದಾಟದ ಬಗ್ಗೆ ಹೇಳೋ ಪ್ರಯತ್ನ. ದಿಲ್ಲಿಗೆ ಬನ್ನಿ ಮಾತಾಡೋಣ ಅಂತ ಅಮಿತ್ ಶಾ ಅವರು ಹೇಳಿದ್ರಂತೆ. ಅಲ್ಲಿಗೆ ಬಂದಿದ್ವಿ, ನೀವು ಟೈಮೇ ಕೊಡೋದಿಲ್ಲ ಅಂತ ಅರವಿಂದ್ ಲಿಂಬಾವಳಿ ಅವರು ಅಂದಿದ್ದಾರೆ. ಅದಕ್ಕೆ ಇಲ್ಲ ಈ ಸಲ ಕೊಡ್ತೀನಿ, ಮಂಗಳವಾರದ ನಂತರ ಬನ್ನಿ ಅಂದಿದ್ರಂತೆ. ಈಗ ರೆಬೆಲ್ಸ್ ಟೀಮ್ ದಿಲ್ಲಿಯಲ್ಲಿದೆ. ದೆಹಲಿಯಲ್ಲಿ ರೆಬೆಲ್ಸ್ ಟೀಮ್. ಈ ಸಲ ಈ ತಂಡಕ್ಕೆ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಸಿಗುತ್ತಾ? ರಾಜ್ಯ ಬಣ ಬಡಿದಾಟದ ಬಗ್ಗೆ ವಿವರಿಸುವ ಅವಕಾಶ ರೆಬೆಲ್ಸ್ ಟೀಮಿಗೆ ಸಿಗುತ್ತಾ? ನಿನ್ನೆ ರಾತ್ರಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ದಿಲ್ಲಿಗೆ ಹೋಗಿ ತಲುಪಿದ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಅರವಿಂದ ಲಿಂಬಾವಳಿ ಅವರು ದಿಲ್ಲಿಲಿರ್ತಾರೆ. ಇವತ್ತು ಸಂಜೆ ಅಥವಾ ನಾಳೆ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅನ್ನುವ ಮಾಹಿತಿ ಕೂಡ ಇದೆ. ವಿ ಆರ್ ನಾಟ್ ವೆರಿ ಶ್ಯೂರ್ ಅಬೌಟ್ ಇಟ್. ಖಚಿತವಾಗಿ ಗೊತ್ತಿಲ್ಲ, ಬಟ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ಕ್ವಿಕ್ ಆಗಿ ಒಂದೇ ನಿಮಿಷದ ರಿಯಾಕ್ಷನ್ ತಗೊಳ್ತೀನಿ ನನ್ನ ಕೊಲೀಗ್ ಪ್ರಶಾಂತ್ ಹತ್ರ. ಪ್ರಶಾಂತ್, ಏನು ಟೈಮ್ ಸಿಕ್ಕಿದೆ ಅಂತ, ಟೈಮ್ ಕೊಟ್ಟಿದ್ದಾರಂತ? ಅದೇನು ಏನಂತಾರೆ, ಪುಷ್ಟೀಕರಿಸ್ತಾ ಇಲ್ಲ, ಕನ್ಫರ್ಮ್ ಮಾಡ್ತಾ ಇಲ್ಲ. ಓಕೆ, ಬಟ್ ಟೈಮ್ ಕೇಳುವ ಪ್ರಯತ್ನವನ್ನು ಯತ್ನಾಳ್ ಬಣ ಮಾಡ್ತಾ ಇದೆ. ಅಲ್ಲ, ಮೊನ್ನೆ ನಾವು ತುಂಬ ಚರ್ಚೆ ಮಾಡಿದ್ವಿ. ಸುಮ್ಮನೆ ಆ ಟೈಮ್ ದಾಟ್ಸೋದಕ್ಕೆ ದಿಲ್ಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ದನ್ನು ಸೀರಿಯಸ್ ಆಗಿ ತಗೊಂಡು ಇವ್ರು ಹೋಗಿದ್ದಾರೆ ಅಲ್ವಾ? ಅದು ನಡೆದಿರುತ್ತೆ. ಅನೇಕ ಬಾರಿ ಇಲ್ಲ, ನೀವು ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವ್ರನ್ನ ಭೇಟಿಯಾಗಿ ಅನ್ನುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಯತ್ನಾಳ್ರನ್ನ ಅಮಿತ್ ಶಾ ಭೇಟಿ ಆದರೆ ಅಜಿತ್, ಓಕೆ, ಅದಕ್ಕೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥ ಇದೆ. ಯಾಕಂದರೆ ಸ್ವತಃ ಅಮಿತ್ ಶಾ ಯತ್ನಾಳ್ರ ಬಗ್ಗೆ ಸಂಸದರ ಎದುರು ಕಮೆಂಟ್ ಮಾಡಿದರು. ಕರೆಕ್ಟ್. ಎಷ್ಟು ದಿನ ಅವರು ಮಾತಾಡ್ತಾರೆ ನಾವು ಕೇಳ್ತಾ ಇರೋದು ಅಂತಕ್ಕಂಥದ್ರ ಬಗ್ಗೆ. ಹೀಗಾಗಿ ಈಗ ಅರವಿಂದ್ ಲಿಂಬಾವಳಿಗೆ ಟೈಮ್ ಕೊಟ್ಟರೆ ದಟ್ ಇಸ್ ಡಿಫ್ರೆಂಟ್. ಬಿಕಾಸ್ ಅರವಿಂದ್ ಲಿಂಬಾವಳಿ ಸಂಘಟನೆಯಿಂದ ಬರ್ತಾರೆ, ಹಿಂದೆ ಒಂದು ಅಮಿತ್ ಶಾ ಅವ್ರ ಜೊತೆ ಅವ್ರಿಗೊಂದು ರಿಲೇಷನ್ ಇದೆ. ಆದರೆ ಯತ್ನಾಳ್ರಿಗೆ ಏನಾದರೂ ಅಮಿತ್ ಶಾ ಅಪಾಯಿಂಟ್ಮೆಂಟ್ ಕೊಟ್ಟರೆ ಅದಕ್ಕೊಂದು ಬೇರೆ ಅರ್ಥ ಇದೆ, ಕೊಡದೇ ಇದ್ದರೆ ಅದಕ್ಕೂ ಕೂಡ ಬೇರೆ ಸಂಕೇತಗಳಿವೆ. ಸೊ ಯಾರು BJP ಈ ಬಣ ಬಡಿದಾಟವನ್ನು ನಾವು ಕವರ್ ಮಾಡ್ತಿದ್ದೀವೋ, ಯತ್ನಾಳ್ರಿಗೆ ಅಪಾಯಿಂಟ್ಮೆಂಟನ್ನು ಅಮಿತ್ ಶಾ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ವೆರಿ ಕ್ರೂಷಿಯಲ್. ಅದಕ್ಕೆ ನಾನು ಅಂದ್ರೆ ಮಧ್ಯದಲ್ಲಿ ಲೈವ್ ಕೇಳಿದ್ನು, ಅದಕ್ಕೆ ಕೊಟ್ಟಿದ್ದಾರಾ ಏನು ಕಥೆ ಅಂತ. ಇಲ್ಲ, ಅದನ್ನು ಪುಷ್ಟೀಕರಿಸ್ತಾ ಇಲ್ಲ. ಎಸ್ ಬರೀ ರಮೇಶ್ ಜಾರಕಿಹೊಳಿಗೆ ಒಂದ್ಸಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ರಮೇಶ್ ಜಾರಕಿಹೊಳಿಗೆ ಅಪಾಯಿಂಟ್ಮೆಂಟ್ ಕೊಡೋದು ಬೇರೆ. ಅವ್ರಿಗೆ ಸಮಸ್ಯೆ ರಮೇಶ್ ಜಾರಕಿಹೊಳಿಯಿಂದಿಲ್ಲ, ಸ್ವತಃ ಅಮಿತ್ ಶಾ ಹೇಳಿದರೆ ಯತ್ನಾಳ್ ಈ ರೀತಿ ಮಾತಾಡೋದು ಇಟ್ಸ್ ವೆರಿ ಅನ್ಕಂಫರ್ಟೇಬಲ್, ಪಾರ್ಟಿ ಡಿಸಿಪ್ಲಿನ್ ಇಲ್ವಾ ಅಂತಕ್ಕಂಥ. ಹೀಗಾಗಿ ಈಗ ಕೊಡ್ತಾರಾ ಅಥವಾ ಕೊಡ್ಲಿಕ್ಕಿಲ್ವಾ, ಎರಡೂ ಸಾಧ್ಯತೆಗಳನ್ನು ನೀವು ತಳ್ಳಿ ಹಾಕುವಂತಿಲ್ಲ. ನನಗನ್ಸುತ್ತೆ ಯತ್ನಾಳ್ರಿಗೆ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಅದು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ ಬಿಡಿ, ಅನಲೈಸ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ನೋಡಿ, ಈ ಮಧ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.